सति चित्स्वभावाय भावाय सर्वभावान्तरक्षिते सर्वभावान्तरक्षिते। समय सार परमागमದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂ ಋಷಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 20ನೇ ಕಲಶ ಇದೆ. कर्तारं स्वफलेन यत्किरबलात् कर्मैव नो योजयेत् कुर्वाणः फललिप्सुरेव हि फलं प्राप्नोति यत्कर्मणां ज्ञानं संस्तदपास्तरागरचनो नो बध्यते कर्मणा कुर्वाणोऽपि कर्म तत्फलपरित्यागैकशीलो मुनिः। ಮುಂದೆ त्यक्तं येन फलं सकर्म कुरुते नेति प्रतीमो वयं किं स्वस्यापि कुतोऽपि किञ्चिदपि कर्मावशेनापते तस्मिन्नापतिते त्वकम्पपरम ज्ञानस्वभावे स्थितो ज्ञानी किं कुरुते किं न कुरुते कर्मेति जानाति अर्थ येन फलं त्यक्तं स कर्म कुरुते इति वयं न प्रतीमः. येन ಯಾವ ಸಮ್ಯಕ್ ದೃಷ್ಟಿ ಜೀವನು ಫಲಂ ತ್ಯಕ್ತಂ ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳ ಫಲಂ ಅಭಿಲಾಷೆ ತ್ಯಕ್ತಂ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ. ಸ ಆ ಸಮ್ಯಕ್ ದೃಷ್ಟಿ ಜೀವನು ಕರ್ಮ ಕುರುತೆ ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡುತ್ತಾನೆ. ಇತಿ ವಯಂ ನ ಪ್ರತೀಮಃ ಎಂಬುದಾಗಿ ನಾವಂತೂ ಪ್ರತೀತಿ ಮಾಡುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಯಾರು ಕರ್ಮಗಳ ಉದಯದ ಕುರಿತು ಉದಾಸೀನರಿದ್ದಾರೆ ಅವರಿಗೆ ಕರ್ಮಗಳ ಬಂಧವಿಲ್ಲ, ನಿರ್ಜರೆ ಇದೆ. ಇಲ್ಲಿ ನಿರ್ಜರಾದ ಸ್ವರೂಪವನ್ನು ಯಾವ ಒಂದು ಮುಖ್ಯ ಮಾತನ್ನು ಆಧಾರವನ್ನಾಗಿಟ್ಕೊಂಡ ಹೇಳ್ತಾ ಇದ್ದಾರೆ. ಆ ಮಾತಿನ ಕಡೆಗೆ ನಮ್ಮದು ಲಕ್ಷ್ಯ ಕೇಂದ್ರೀಕೃತ ಆಗುವುದು ಅವಶ್ಯಕಿದೆ. ಕರ್ಮದ ನಿರ್ಜರೆ ಭೋಗಿಸುವುದನ್ನು ಬಿಟ್ಟುಕೊಟ್ಟ ನಂತರ ಆಗ್ತಿದೆ ಹೀಗೆ ಮಾತಿಲ್ಲ. ಕರ್ಮದ ನಿರ್ಜರೆಯ ಸಲುವಾಗಿ ಬಸ್ ಭೋಗದೊಳಗಿನ ಮಮತೆಯನ್ನು ಬಿಟ್ಟುಕೊಡುವುದಿದೆ. ಹಾಗಾದರೆ ಭೋಗಿಸಬಹುದಲ್ಲೇನ? ಅರೆ, ಈ ಪ್ರಕಾರದ ಕುಶಂಕೆ ಏನಿದೆ ಅದು ನಿಜವಾಗಿ ಜೀವವನ್ನು ಕುಮಾರ್ಗಕ್ಕೆ ತಗೊಂಡು ಹೋಗುವಂಥದ್ದು ಇದೆ. ಹಾಗಾದರೆ ಸ್ವರೂಪ ಏನಿದೆ ಅಲ್ಲಿ ಸ್ವರೂಪ ಅವ ತನ್ನಲ್ಲೇ ತಾನು, ತನ್ನ ಸ್ವಭಾವದಲ್ಲೇ ತಾನು ಸಮಗ್ರ ರೂಪದಿಂದ ಸ್ಥಿರವಿರುವುದರಲ್ಲಿ ಇನ್ನೂ ದುರ್ಬಲ ಇದ್ದಾನೆ ಅಂಥೇಳಿ ಭೋಗಗಳ ಮಧ್ಯದೊಳಗ ವರ್ತಿಸ್ತಾ ಇದ್ದಾನೆ, ಭೋಗಿ
ಮಾತು ಹೀಗಿದಿರಿ, ಸಂಯೋಗ ಕರ್ಮಗಳ ಅಸ್ತಿತ್ವ ಅಥವಾ ಕರ್ಮಗಳ ಉದಯ ಜೀವನಿಗೆ ಯಾವುದೇ ರೂಪದಿಂದ ವರ್ತಮಾನದಲ್ಲಿ ಸುಖ ದುಃಖಗಳನ್ನು ಕೊಡುವುದಿಲ್ಲ. ಭವಿಷ್ಯದ ಸಲುವಾಗಿ ಸಂಸಾರದ ಬಂಧದ ಕಾರಣ ಕೂಡ ಆಗುವುದಿಲ್ಲ. ಈ ಯಾವುದೆಲ್ಲ ಇದೆಯೋ ಅದ ಜೀವದ ಪರಿಣಾಮ ಶ್ರದ್ಧೆ ಜ್ಞಾನವನ್ನು ಆಧರಿಸನ ಇದೆ. ಪರಪದಾರ್ಥಗಳ ವಿಶ್ವದೊಳಗ ಇದೇ ರೀತಿ ಇರೋರಿ. ಆ ಪರಪದಾರ್ಥಗಳ ಈ ಜೀವನಿಗೆ ಯಾವುದೇ ರೀತಿಯಿಂದ ಸಂಸಾರ ಮಾರ್ಗವನ್ನು ಬಿಟ್ಟುಕೊಡುವ ಸಲುವಾಗಿ ಬಾಧಕ ಇಲ್ಲವೇ ಇಲ್ಲ. ಮಂಗಲಮಯವಾದಂಥ ಸನ್ನಿವೇಶದೊಳಗ ಜನವಾಣಿಯ ಸಂಯೋಗ ಇರುವೆಳದೊಳಗ ನಾವು ಸತ್ಯ ಸ್ವರೂಪವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದಿದೆ ರೀ. ಏನಿದೆಯೋ ಅದೆಲ್ಲ ನನ್ನಿಂದನೇ ಇದೆ. ನನಗೇನಿದೆ ಅಲ್ಲ, ಏನಿದೆ ನನಗೆ ಯಾವುದರದ ಉದಯ ಇದೆಯೋ ಅದು ನಾನೇ ಮಾಡಿದ್ದೇನೆ. ನನಗೀಗ ವರ್ತಮಾನದಲ್ಲಿ ಯಾವ ಸುಖ ದುಃಖ ಹರ್ಷ ವಿಷಾದಗಳದ ಸಂವೇದನೆ ಇದೆಯೋ ಅದು ನನ್ನದೇ ವರ್ತಮಾನದ ಯೋಗ್ಯತೆಯಿಂದ ಇದೆ. ಭವಿಷ್ಯದೊಳಗೆ ನನಗೆ ಯಾವ ಅನುಕೂಲ ಅಥವಾ ಪ್ರತಿಕೂಲ ಸಾಮಗ್ರಿಗಳಿಗೆ ನಿಮಿತ್ತವಾಗುವಂಥ ಕರ್ಮ ಇದೆಯೋ ಆ ಕರ್ಮ ನನ್ನದೇ ಆದಂಥ ವರ್ತಮಾನದ ಭಾವದ ಕಾರಣದಿಂದ ಇದೆ. ಹಾಗಾದರೆ ಏನಾಯಿತು? ನನ್ನ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ನನ್ನಿಂದನೇ ಇದೆ. ನನಗೆ ಯಾವುದೂ ಅನ್ಯದ ಕಾರಣದಿಂದ ಯಾವುದೇ ಕಾಲದೊಳಗ ಯಾವುದೇ ರೀತಿಯ ಸುಖ ದುಃಖ ಆಗುವಂತೆ ವಸ್ತು ವ್ಯವಸ್ಥೆ ಇಲ್ಲ. ನನ್ನ ಸ್ವರೂಪನೂ ಇಲ್ಲ, ಪದಾರ್ಥಗಳ ಸ್ವರೂಪನೂ ಇಲ್ಲ, ಕರ್ಮದ ಸ್ವರೂಪ ಕೂಡ ಇಲ್ಲ. ಇಡೀ ನಿರ್ಜರ ಅಧಿಕಾರದೊಳಗ ನಾವು ಯಾವ ಒಂದು ಮಾತಿನ ಕಡೆಗೆ ಲಕ್ಷ್ಯವನ್ನು ಕೇಂದ್ರೀಕೃತ ಮಾಡಬೇಕು, ಇಡೀ ಒಂದು ನಿರ್ಜರ ತತ್ವ ತಿಳಿದು ಬರುವ ಸಲುವಾಗಿ ನಮ್ಮ ಜೀವನದೊಳಗೆ ಇಳಿದು ಬರುವ ಸಲುವಾಗಿ ಯಾವ ಒಂದು ಮುಖ್ಯವಾದಂಥ ವಿಷಯದ ಕಡೆಗೆ ನಮ್ಮ ಜ್ಞಾನ ಉದ್ಯಮ ಮಾಡಬೇಕು ಆ ವಿಷಯ ಇದೆ. ಬಸ್ ಮಮತೆಯನ್ನು ಬಿಟ್ಟುಕೊಡುತ್ತೆ. ಕರ್ಮದ ನಿರ್ಜರೆಯ ಮಾತು ನಂತರ ಇದೆ ರೀ. ಬಂಧ ಆಗದೇ ಇರುವ ಮಾತು ಮೊದಲು ಇದೆ ರೀ. ಜೀವನಿಗೆ ಸುಖ ಆಗಬೇಕಾದ್ರೆ, ಜೀವನಿಗೆ ಮೋಕ್ಷ ಆಗಬೇಕಾದ್ರೆ ಮೊದಲು ದುಃಖದ ಕಾರಣದ ಅಭಾವ ಮಾಡೋದು ಅವಶ್ಯಕ ಇದೆ. ಸಂಸಾರದ ಆಧಾರವನ್ನು ಮುರಿದು ಬಿಡೋದು ಅವಶ್ಯಕ ಇದೆ ರೀ. ಸುಖ ಇದು ಪ್ರಾಪ್ತ ಮಾಡಿಕೊಳ್ಳುವಂಥ ವಿಷಯ ಅಲ್ಲ. ದುಃಖದ ಕಾರಣಗಳಿಂದ ದೂರ ಉಳಿದ್ರೆ ಅಲ್ಲಿ ಸುಖನೇ ಇದೆ ರೀ. ಮೋಕ್ಷ ಇದು ದೂರದಲ್ಲಿ ಇಲ್ಲ. ಸಂಸಾರದ ಆಧಾರವಿರುವಂಥ ಅಶುದ್ಧ ಭಾವಗಳನ್ನು ತುಂಡರಿಸಿ ಹಾಕಿದ್ರೆ ಅಲ್ಲಿ ಮೋಕ್ಷವೇ ಇದೆ ರೀ. ಸ್ವಯಂ ಜೀವ ಬಂಧ ಮೋಕ್ಷ ತತ್ವ ಮತ್ತು ವರ್ತಮಾನದ ಸಂಜ್ಞೆ ಯೋಗ್ಯ ಅಯೋಗ್ಯದ ವಿಚಾರ ಮಾಡುವಂಥ ಪರ್ಯಾಯ ಈ ಮೂರು ಇದಾವೆ ಮುಖ್ಯ. ಒಂದು ಯಾವ ಸಂಜ್ಞೆ ಪಂಚೇಂದ್ರಿಯ ರೂಪದ ಯೋಗ್ಯಾಯೋಗ್ಯದ ವಿಚಾರ ಶಕ್ತಿ ಇದೆಯಲ್ಲ, ಆ ವಿಚಾರ ಶಕ್ತಿಯ ಮೂಲಕ ಯೋಗ್ಯವಿರುವಂಥ ಶುದ್ಧಾತ್ಮನ ಸ್ವರೂಪವನ್ನು ತಿಳಿಯುವುದ, ಶ್ರದ್ಧೆ ಮಾಡೋದ. ಅದು ತಿಳಿತಾ ಇದ್ದ ಹಾಗೆ, ನಿಜವಾಗಿ ಶ್ರದ್ಧೆ ಆಗ್ತಾ ಇದ್ದ ಹಾಗೆ ಯಾವುದು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಯೋಗ್ಯ ಇದೆಯೋ ಆ ಮೋಕ್ಷ ತತ್ವ ಪ್ರಾಪ್ತನೇ ಇದೆ ರೀ. ಮಾಡಿಕೊಳ್ಳುವ ಮಾತನೇ ಇಲ್ಲ. ಜೀವದ ಸ್ವೀಕಾರ ಬೇಕು, ಜ್ಞಾನದ ಕಾರ್ಯ ಬೇಕು.
ಜ್ಞಾನದಿಂದ ನಮ್ಮಲ್ಲೇ ಪ್ರಗಟ ಇದೆ. ಜೀವನಾನ ಮೊದಲಿನಿಂದನೂ ಇದ್ದೇನೆ. ಇಂದ ನನ್ನಲ್ಲೇ ಜ್ಞಾನ ಪ್ರಗಟ ಇದೆ. ಜೀವನಾನ ಮೊದಲಿನಿಂದನೂ ಇದ್ದೇನೆ. ಇಷ್ಟೇ ರೀ, ನಾನು ಜೀವ ಇದ್ದೇನೆ. ಮೂರು ಕಾಲದಲ್ಲೂ ಜ್ಞಾನದರ್ಶನ ಸ್ವರೂಪಿಯಾದಂಥ ಅರೂಪಿ ಮಹಾಪದಾರ್ಥ ನಾನಿದ್ದೇನೆ. ಯಾವ ಅನ್ಯ ಪದಾರ್ಥದ ಜೊತೆಗೆ ನನ್ನದು ಯಾವುದೇ ಪ್ರಕಾರದ ಸಂಬಂಧ, ಯಾವುದೇ ಕಾಲದೊಳಗೆ ಯಾವುದೇ ಕಾರಣ ವಿಶೇಷದಿಂದ ಬಂದಿಲ್ಲ, ಬರೋದು ಸಾಧ್ಯ ಇಲ್ಲ. ಬರೇ ಸಂಬಂಧ ಭ್ರಾಂತಿ ಮೂಲ ಇದೆ ರೀ. ಅನ್ಯ ಪದಾರ್ಥದ ಜೊತೆಗೆ ನನ್ನದೆನ್ನುವ ಸಂಬಂಧ, ಸ್ವಾಮಿ ಸಂಬಂಧ, ಕರ್ತ ಕರ್ಮ ಸಂಬಂಧ, ಭೋಕ್ತ ಭೋಗ್ಯ ಸಂಬಂಧ ಕೇವಲ ಕಲ್ಪನೆಯ ಭೂಮಿಕೆಯ ಮೇಲೆ ಇದೆ. ಅನ್ಯ ಪದಾರ್ಥದ ಜೊತೆಗೆ ನನ್ನ ಸಂಬಂಧ, ಅರೆ ನಾನು ಜೀವ ಅರೂಪಿ ಮಹಾಪದಾರ್ಥ. ವ್ಯವಹಾರದಿಂದ ಸಂಬಂಧ ಇದೆ. ಏನ? ಜ್ಞಾತಾಜ್ಞೇಯ. ಜ್ಞಾತಾಜ್ಞೇಯ ಸಂಬಂಧ ವ್ಯವಹಾರದಿಂದ ಇದೆ. ವ್ಯವಹಾರ ಅಸತ್ಯ ಅರ್ಥವನ್ನು ಪ್ರಕಟ ಮಾಡುವಂಥದ್ದು ಇದೆ. ಹಾಗಾದರೆ ನಿಜವಾಗಿ ಮತ್ತೊಂದು ಸಲ ಯಾವುದೇ ಕಾಲದೊಳಗೆ ಯಾವುದೇ ಕಾರಣದಿಂದ ಅನ್ಯ ಯಾವುದೇ ಜಡ ಅಥವಾ ಚೇತನ ಪದಾರ್ಥದ ಜೊತೆಗೆ ನನ್ನ ಸಂಬಂಧ ಸ್ವಲ್ಪ ಮಾತ್ರ ಕೂಡ ಇಲ್ಲ. ಇದು ನಿರ್ಮಮತೆ ಇದೆ. ಮಮತೆಯನ್ನು ಬಿಡೋದು, ಮಮತೆ ಇಲ್ಲ, ಇದರ ಅರ್ಥ ಏನ? ಜ್ಞಾನಾವರಣೀಯರು ಬಂಧ ಆಗದೇ ಇರುವ ಸಲುವಾಗಿ ಯಾವ ನಿರ್ಮಮ ಪರಿಣಾಮ ಇದೆಯಲ್ಲ, ಆ ನಿರ್ಮಮ ಪರಿಣಾಮದ ಸ್ವರೂಪ ಹೀಗಿದೆ. ಏನ? ಯಾವುದೇ ಅನ್ಯ ಜಡ ಅಥವಾ ಚೇತನ ಪದಾರ್ಥದ ಜೊತೆಗೆ ಯಾವುದೇ ಕಾರಣದಿಂದ ಯಾವುದೇ ಕಾಲದೊಳಗ ಅರೂಪಿ ಮಹಾಪದಾರ್ಥನಾದಂಥ ಜ್ಞಾನದರ್ಶನ ಸ್ವರೂಪಿ ತತ್ವನಾದಂಥ ನನ್ನದ ಇಲ್ಲವೇ ಇಲ್ಲ. ಏನ? ಸಂಬಂಧ ಇಲ್ಲ. ಈಗ ಜ್ಞಾನದೊಳಗೆ ಅಖಂಡ ವರ್ತಿಸ್ತಾ ಇರೋದು, ಕೃತ್ರಿಮವಾಗಿ ಅಲ್ಲ. ಮೊದಲ ಆಗಮದ ಆಧಾರದಿಂದ ಕ್ಷಯೋಕ್ಷಮ ಜ್ಞಾನದೊಳಗ ಕೃತ್ರಿಮ ಅರ್ಥಾತ್ ವಿಕಲ್ಪ ರೂಪದಿಂದ ಇರೋದ ಅವಶ್ಯಕ ಇದೆ. ಅದರ ಹೆಸರು ಅಭ್ಯಾಸ ಇದೆ, ಅದರ ಹೆಸರು ಪ್ರಯತ್ನ ಇದೆ. ಆಮೇಲೆ ಯಾವಾಗ ಅದ ಸಹಜ ರೂಪದಿಂದ ನಡೀತಿದೆಯೋ ಆಗ ಈ ಜೀವನಿಗೆ ನಿರ್ಮಮ ಪರಿಣಾಮ ರೂಪದ ಪರಿಣಮನ ಇದೆ ಅಂಥೇಳಿ ಹೇಳ್ತಾರೆ ಜ್ಞಾನಿಗಳ. ಅದರಿಂದ ಇವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುವುದಿಲ್ಲ ಅನ್ನುವುದನ್ನು ಸರ್ವಜ್ಞ ಪ್ರಭುಗಳನ್ನು ನೋಡಿ ಹೇಳಿದ್ದಾರೆ. ಸತ್ತಾದೊಳಗಿರುವಂಥ ಕರ್ಮಗಳದ್ದು ನಿರ್ಜರೆ ಆಗ್ತಾ ಇರುವುದನ್ನು ಪ್ರತ್ಯಕ್ಷ ತಿಳಿದು ಹೇಳಿದ್ದಾರೆ. ಅವರು ಹೇಳುವುದರಿಂದ ಏನೂ ಆಗುವುದಿಲ್ಲ. ಈ ಜೀವದಲ್ಲೇ ಕಾರ್ಯ ಆಗುವುದನ್ನು ನೋಡಿ ಅವರು ಹೇಳ್ತಾರೆ. ಸಂಸಾರಿ ಜೀವ ಮೋಕ್ಷದ ಧ್ಯೇಯದಿಂದ, ಅರೆ ಮುಕ್ತ ಸ್ವರೂಪದ ವಿಶ್ವಾಸದಿಂದ ಸಂಸಾರಿ ಜೀವ, ಬದ್ಧ ಜೀವ ಮೋಕ್ಷದ ಧ್ಯೇಯದಿಂದ, ಮುಕ್ತ ಸ್ವರೂಪದ ವಿಶ್ವಾಸದಿಂದ ಯಾವ ನವೀನ ಕರ್ಮಗಳ ಬಂಧ ಮಾಡಿಕೊಳ್ಳದೆ ಇದ್ದಂಥ ಕರ್ಮಗಳನ್ನು ದೂರೀಕರಿಸ್ತಾ ಹೊರಟು ಹೋಗ್ತಾನೋ, ಅದನ್ನು ಸರ್ವಜ್ಞ ಪ್ರಭುಗಳ ತಮ್ಮ ಜ್ಞಾನದೊಳಗೆ ಹೇಗೆ ತಿಳಿದರೋ ಹಾಗೆ ಲೋಕಕ್ಕೆ ಪ್ರತಿಪಾದನೆ ಮಾಡಿದರು. ಯಾವ ಜೀವದ ಸಲುವಾಗಿ ನೀ ಹೀಗೆ ತಿಳಿ ಮತ್ತು ಹೀಗೆ ಮಾಡು ಅಂಥೇಳಿ ಹೇಳಿದ್ದಾರೆ.
ಯಾವ ಜೀವ ಇಂಥ ಕಾರ್ಯವನ್ನು ತನ್ನ ಜೀವನದೊಳಗ ಆರಂಭ ಮಾಡಿದ, ಅದರ ಫಲಸ್ವರೂಪವಾಗಿ ಸಂಯೋಗಿ ತತ್ವದೊಳಗೆ ಏನೇನು ಆಯಿತು, ಅದರಿಂದ ಆ ಅಸಂಯೋಗಿ ತತ್ವವನ್ನು ಹೇಗೆ ಪೂರ್ಣ ರೂಪದಿಂದ ಪ್ರಾಪ್ತ ಮಾಡಿಕೊಳ್ತಾ ಇದ್ದಾನೆ. ಹಿಂದೆ ಶಿವಪುರ ಹೋದವರು ಮೇಲೆಂದು ಶಿವಪುರ ಹೋಗತಿರುವರು, ಮುಂದೆ ಶಿವಪುರ ಹೋಗಲಿರುವವರೆಲ್ಲರಿಗೂ ಸಹಿತ ಇದೇ ಒಂದು ಉಪಾಯ ಇದೆ ಶಿವಪುರವನ್ನು ತಲುಪುವುದರದ. ಇದನ್ನು ಸರ್ವಜ್ಞ ಪ್ರಭು ಸರ್ವಜ್ಞ ಪ್ರಭು ಅಂದ ನಂತರ ನಮಗೆ ನಮ್ಮ ಸ್ವಭಾವದ ಪ್ರಜ್ಞೆ ಜಾಗೃತ ಆಗ್ಬೇಕ್ರಿ. ಸರ್ವಜ್ಞ ಪ್ರಭು ವೀತರಾಗ ಭಾವದೊಳಗ ಪರಿಣಮನ ಮಾಡ್ತಾ ಮಾಡ್ತಾ ವಿಶ್ವದ ಸ್ವರೂಪವನ್ನು ಹೇಳಿದ್ದಾರೆ. ಹಾಗಾದರೆ ಯಾವ ಜೀವ ನವೀನವಾಗಿ ವೀತರಾಗ ಮಾರ್ಗದೊಳಗೆ ಪಾದಾರ್ಪಣೆ ಮಾಡ್ತಾನೋ, ವೀತರಾಗ ಮಾರ್ಗವನ್ನು ಪಡೆದುಕೊಳ್ಳುವಂಥ ಉದ್ಯಮ ಮಾಡ್ತಾನೋ, ಆ ಜೀವ ಸ್ವಯಂ ಆ ಸರ್ವಜ್ಞತೆಯ ವಿಶ್ವಾಸ, ಆ ವೀತರಾಗತೆಯ ಮಹಿಮೆ ಇವು ಬಂದು ಅಂತಂದ್ರೆ ಅವನ ಜೀವನದೊಳಗ ಆ ನವೀನ ಮೋಕ್ಷ ಮಾರ್ಗದೊಳಗ ಪಾದಾರ್ಪಣೆ ಮಾಡುವಂಥ ಮಂಗಲಮಯ ಸನ್ನಿವೇಶ ಬರ್ತಿದೆ ರೀ. ಇಲ್ಲಿ ಆಚಾರ್ಯ ಪ್ರಭು ಹೇಳ್ತಾ ಇರುವ ಮಾತು ಹೀಗಿದೆ, ನಾವಂತೂ ಇದನ್ನು ನಂಬುವುದಿಲ್ಲ. ಯಾವುದನ್ನು? ಸಮ್ಯಕ್ ದೃಷ್ಟಿ ಜೀವ ಕರ್ಮದ ನಿಮಿತ್ತದಿಂದ ಪ್ರಾಪ್ತವಾಗಿರುವಂಥ ಭೋಗ ಸಾಮಗ್ರಿಗಳನ್ನು ಭೋಗಿಸ್ತಾ ಇರುವ ವೇಳೆದೊಳಗ ಜ್ಞಾನಾವರಣಾದಿ ಕರ್ಮಗಳಿಂದ ಬದ್ಧ ಆಗುತ್ತಾನೆ ಅನ್ನುವ ಮಾತನ್ನು ನಾವಂತೂ ನಂಬೋದಿಲ್ಲ ಅಂತ ಹೇಳ್ತಾರೆ. ನಾವು ನಂಬುತ್ತೇವೇನಿಲ್ರಿ? ಬಂಧ ಮೋಕ್ಷಗಳೆಲ್ಲ ಪರದಿಂದ ಆಗ್ತವೆ, ನನ್ನ ಸುಖ ದುಃಖಗಳೆಲ್ಲ ಪರನ ಅಧೀನಿದಾವೆ ಅನ್ನೋದು ನಮ್ಮ ಅಭಿಪ್ರಾಯದೊಳಗೆ ಇದೆಯೋ ಅಥವಾ ಇಲ್ರಿ? ಇದೆ. ಅವರನ್ನು ನಂಬುವುದಿಲ್ಲ, ನಮ್ಮ ನಂಬಿಕೆ ಹೋಗುವುದಿಲ್ಲ. ಇದುವೇ ಜ್ಞಾನಿ ಮತ್ತು ಅಜ್ಞಾನಿಯಲ್ಲಿರುವಂಥ ಮಹದಂತರ ಇದೆ ರೀ. ಭಾಷ್ಯ ಕ್ರಿಯೆಗಳ ವಚನದ ಕ್ರಿಯೆ, ದೇಹದ ಅವಸ್ಥೆ, ಸಂಯೋಗದ ಅವಲಂಬನೆ ಇಬ್ಬರದು ಸಮಾನ ಇರಬಹುದ್ರಿ. ಆದ್ರೆ ಅವರನ್ನು ನಂಬುವುದಿಲ್ಲ. ಇವರ ನಂಬಿಕೆ ಬರೇ ಪರದಿಂದ, ದೇವನಿಂದ, ಶಾಸ್ತ್ರದಿಂದ, ಶುಭ ಕ್ರಿಯೆಯಿಂದ, ಶುಚಿರ್ಭೂತತೆಯಿಂದ, ನಿರ್ಮಲ ವಚನದಿಂದ, ಕಷಾಯ ವಶ ಆಗದೆ ಇರುವುದರಿಂದ. ಎಲ್ಲಿದೆ ರೀ ಕಷಾಯ ವಶ? ಎಂದಾಗಿದೆ ಜೀವ? ಎಂದಾಗಿದೆ? ದೇಹದ ಜೊತೆಗೆ ಏಕರೂಪ ಯಾವಾಗಾಗಿದೆ? ಸಂಯೋಗದಿಂದ ಲಾಭ ಹಾನಿಗೆ ಯಾವಾಗ ಒಳಗಾಗಿದೆ? ನಿಜವಾಗಿ ಜೀವತತ್ವ ಇಲ್ಲವೇ ಇಲ್ಲ. ಸಂಯೋಗದಿಂದ ಲಾಭ ಹಾನಿಗೆ ಒಳಗಾಗಲಿಲ್ಲ, ಶರೀರದ ಜೊತೆಗೆ ಏಕಾಗಲಿಲ್ಲ, ಕಷಾಯದಿಂದ ಪ್ರಭಾವಿತ ಆಗಲೇ ಇಲ್ಲ. ಕಷಾಯ ಇದಾವೆ, ಜ್ಞಾನ ದರ್ಶನವನ್ನು ಅವು ಸ್ಪರ್ಶ ಮಾಡಲೇ ಇಲ್ಲ. ಮಾಡಿದ್ರೆ ಮರು ಸಮಯದೊಳಗೆ ಮತ್ತೆ ಜ್ಞಾನ ದರ್ಶನ ಹೇಗೆ ಉದಯ ಆಗ್ತಿದೆ? ಉತ್ಪಾದ ರೂಪದ ಯಾವ ಸ್ವಭಾವ ಇದೆಯೋ, ಸ್ವರೂಪ ಇದೆಯೋ, ಆ ಸ್ವರೂಪ ಹೇಗಿದೆಯೋ ಹಾಗೆ ಉತ್ಪಾದ ಆಗ್ತಿದೆ ಅಂದ ಮೇಲೆ ಕಷಾಯದ ಪ್ರಭಾವ ಎಲ್ಲಿದೆ ಅದರ ಮೇಲೆ? ಜೀವ ದೇಹದೊಳಗೆ ಇದ್ರೂ ಕೂಡ ದೇಹದ ಜೊತೆಗೆ ಒಂದು ವೇಳೆ ಏಕರೂಪ ಆಗ್ತಿದ್ದ ಅಂತಂದ್ರೆ ಸಮಯ ಬಂದ ನಂತರ ದೇಹವನ್ನು ಬಿಟ್ಟು ಹೇಗೆ ಹೋಗ್ತಾನೆ ಹೇಳ್ರಿ? ಸಂಯೋಗದಿಂದ ಒಂದು ವೇಳೆ ಜೀವ ಲಾಭ ಹಾನಿಗೆ ಒಳಗಾಗುತ್ತಿದ್ದ ಅಂತಂದ್ರೆ ಸಂಯೋಗಗಳಿಂದ ರಹಿತ ಜೀವ ಸಿದ್ಧಾಲಯದಲ್ಲಿ ಕೂಡ ಇಲ್ಲ. ಅಲ್ಲಿಯೂ ಕಾರ್ಮನ ವರ್ಗಣಗಳಿದ್ದಾವೆ, ಆರೂ ದ್ರವ್ಯ ಅಲ್ಲಿಯೂ ಇದ್ದಾವೆ, ಅನ್ಯ ಜೀವಗಳಿದ್ದಾವೆ. ಆ ಜೀವಗಳ ಕೆಲವು ಶುದ್ಧ ಸ್ವಭಾವದೊಳಗಿದ್ದಾವೆ, ಅದರ ಅನಂತ ಗುಣಿತ ಭಾವ ಕಲಂಕದೊಳಗಿದ್ದಾವೆ.
ಎಲ್ಲಿ? ಸಿದ್ಧಿ. ಉದ್ಗಲ ಪರಮಾಣುಗಳಿದ್ದಾವೆ, ಸ್ಕಂಧಗಳಿದ್ದಾವೆ. ಧರ್ಮ ದ್ರವ್ಯ ಇದೆ, ಅಧರ್ಮ ದ್ರವ್ಯ ಇದೆ, ಆಕಾಶ ಇದೆ, ಕಾಲಾಣು ಇದ್ದಾವೆ. ಸಂಯೋಗದಿಂದ ರಹಿತ ಜೀವ ಯಾವಾಗೂ ಇರೋ ಸಾಧ್ಯನ ಇಲ್ಲ. ಸಂಯೋಗದಿಂದ ಪ್ರಭಾವಿತ ಆಗಬೇಕಾದ್ರೆ ಸಂಯೋಗದಿಂದ ರಹಿತ ಯಾವಾಗೂ ಇರೋ ಸಾಧ್ಯನೇ ಇಲ್ಲರಲ್ಲ. ಅರೆ ಈ ಪ್ರಕಾರ ಸಂಯೋಗ, ಶರೀರ ಮತ್ತು ವಿಕಾರಿ ಭಾವ ಇವುಗಳಿಂದ ಪರಸ್ಪರದೊಳಗೆ ಸಂಬಂಧ ಇದೆ ರೀ. ಏನು ಹೇಳಿತು? ಸಂಯೋಗ, ಶರೀರ, ವಿಕಾರಿ ಭಾವ ಇವುಗಳದ ಪರಸ್ಪರದೊಳಗೆ ಸಂಬಂಧ ಇದೆ. ಆದ್ರೆ ಜೀವದ ಜೊತೆಗೆ ಸಂಬಂಧ ಸರ್ವಥಾ ಇಲ್ಲ. ಆದರೆ ಇಲ್ಲದೇ ಇರುವ ವೇಳೆದೊಳಗೂ ಕೂಡ ಇವನಿಗೆ ಭ್ರಾಂತಿನೇ ಇದೆ. ಭ್ರಾಂತಿನೇ ಇದೆ. ಈ ಕಷಾಯವೇ ನಾನು, ಈ ದೇಹವೇ ನಾನು, ಈ ಸಂಯೋಗದಿಂದನೇ ನನಗೆ ಸುಖ ದುಃಖ ಇದೆ. ಇಂಥ ಭ್ರಾಂತಿಯೊಳಗ ಈ ಜೀವ ಅರೇ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಇವೇನು ಅದವು ಇವುಗಳದ್ದು ಪರಸ್ಪರದೊಳಗೆ ಒಂದು ವೇಳೆ ಸಂಬಂಧ ಇದ್ರೆ ಇದೇನರಿ. ಆದರೆ ಜೀವದ ಜೊತೆಗೆ ಅವು ಯಾವುದೂ ಸಂಬಂಧ ಇಲ್ಲ ಮತ್ತು ಇಲ್ಲ. ಆದರೆ ಅವ ತನ್ನ ಭ್ರಾಂತಿಯೊಳಗೆ ಅವುಗಳ ಸಂಬಂಧದ ಕಲ್ಪನೆ ಮಾಡಿಕೊಂಡಿದ್ದಾನೆ. ಅದರಿಂದ ಈ ಜೀವ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮಗಳನ್ನು ದೂರ ಮಾಡಿ ಸುಖಿಯಾಗೋ ಸಾಧ್ಯ ಇಲ್ಲ. ಆದ್ರೆ ಭ್ರಾಂತಿಯನ್ನು ಬಿಟ್ಟುಕೊಟ್ರೆ ಸುಖಿನೇ ಇದ್ದಾನೆ. ಭ್ರಾಂತಿಯಿಂದನೇ ದುಃಖಿ ಇದ್ದಾನೆ. ಇವನು ಭ್ರಾಂತಿಯೊಳಗನ ಅವುಗಳದ್ದೆಲ್ಲ ಸಂಬಂಧ ಕಲ್ಪಿಸಿಕೊಂಡಿದ್ದಾನೆ. ಅಂದಮೇಲೆ ಭ್ರಾಂತಿ ಬಿಟ್ಟ ನಂತರ ಜೀವ ಸುಖಿ ಇದ್ದಾನೆ. ಸಂಬಂಧ ಇಲ್ಲ, ಬಂಧ ಇಲ್ಲ. ಸಂಬಂಧ ಇಲ್ಲ ಅಂದಮೇಲೆ ಬಂಧ ಇಲ್ಲ. ಬಂಧ ಇಲ್ಲ ಅಂದಮೇಲೆ ಮೋಕ್ಷದ ಸಲುವಾಗಿ ಏನು ಮಾಡೋದು? ಶೇಷ ಉಳಿತಾರೆ? ಇಲ್ಲವೇ ಇಲ್ಲ. ಅದಕ್ಕೆ ಮೂಲ ಮಾತು ಇದೆ ಮಮತೆ. ನಡೀರಿ ಏನು ಹೇಳ್ತಾರೆ? ಯಾವ ಸಮ್ಯಕ್ ದೃಷ್ಟಿ ಜೀವನು ಕರ್ಮಗಳ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳ ಅಭಿಲಾಷೆ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ. ಮಮತ್ವ ಬಿಟ್ಟುಕೊಡುವುದರ ಆಧಾರ ಯಾವುದಿದೆ ರೀ? ಅವುಗಳ ಭಿನ್ನತ್ವದ ಜ್ಞಾನ, ಅವುಗಳ ಭಿನ್ನ ಸ್ವರೂಪದ ಜ್ಞಾನ. ಅರೆ ಅದಕ್ಕೆ ಪ್ರಾರಂಭದೊಳಗನ ವಾಕ್ಯ ಹೇಳಿದ್ದಿದೆ. ಈ ಜೀವದ ಯಾವ ಜೀವದ ತ್ರಿಕಾಲ ಜ್ಞಾನ ದರ್ಶನ ಅರೂಪಿ ಮಹಾತತ್ವದ ಯಾವುದೇ ಕಾರಣದಿಂದ ಯಾವುದೇ ಕಾಲದೊಳಗೆ ಯಾವುದೇ ಜಡಚೇತನದ ಜೊತೆಗೆ ಯಾವುದೇ ಪ್ರಕಾರದ ಸಂಬಂಧ. ಈ ಒಂದು ವಾಸ್ತವಿಕ ಸ್ವರೂಪದ ಜ್ಞಾನದ ಭೂಮಿಕೆ ಏನಿದೆ ಅಲ್ಲಿ ಸರ್ವಥಾ ಮಮತ್ವ ರೂಪದ ಕಳೆ ಬರೋ ಸಾಧ್ಯ ಇಲ್ಲ. ಕಳೆ ಅಂದ್ರೆ ಹುಲ್ಲು, ಕಸ ಬರೋ ಸಾಧ್ಯ. ಸರ್ವಥಾ ಅಂಥೇಳಿ ಹೇಳಿದ್ರು. ಬಿಟ್ಕೊಡುವ ಮಾತೆಲ್ಲಿದೆ? ಅರೆ ಆ ಭೂಮಿನ ಯಾವ ಪ್ರಕಾರ ಪದ್ಮನಂದಿ ಆಚಾರ್ಯ ದೇವ ವಜ್ರದೊಳಗೆ ನೀರು ಪ್ರವೇಶ ಮಾಡೋ ಸಾಧ್ಯ ಇಲ್ಲ ಅಂಥೇಳಿ ಹೇಳಿದರು. ಆ ಪ್ರಕಾರ ಇಲ್ಲಿ ಸರ್ವಥಾ ಶಬ್ದದೊಳಗೆ ನನಗೆ ಅರ್ಥ ಹೀಗೆ ವಿದಿತ ಆಗ್ತಾ ಇದೆ. ವಜ್ರಮಯ ಭೂಮಿಯ ಮೇಲೆ ಕಸ ಕಡ್ಡಿ ಬೆಳೆಯೋದ ಸಾಧ್ಯ ಇಲ್ಲ, ಹುಲ್ಲು ಬೆಳೆಯೋ ಸಾಧ್ಯ ಇಲ್ಲ. ವಜ್ರಮಯ ಭೂಮಿ ರೀ, ವಜ್ರದೊಳಗೆ ಬೆಳೆಯೋ ಸಾಧ್ಯ. ಈ ಪ್ರಕಾರ ಯಾವ ಜೀವನಿಗೆ ಸಂಯೋಗ, ಶರೀರ, ವಿಕಾರ ಮೂರು ಹೇಳ್ತಾ ಇದೆ. ಸಂಯೋಗ, ಶರೀರ, ವಿಕಾರ
ಇವುಗಳ ವಾಸ್ತವಿಕ ಸ್ವರೂಪ. ಅರೆ, ವಿಕಾರ ಎಲ್ಲಿದೆ? ವಿಕಾರ ಎಲ್ಲಿದೆ? ಉತ್ಪಾದ ವ್ಯಯ ರೂಪದ ಪರ್ಯಾಯ ವಿಕಾರ ರೂಪ ಆಗತಿದೆ ಸ್ವಯಮೇವ. ಹಾಗಾದ್ರೆ ಅದು ಯಾವುದು ಉತ್ಪಾದ ರೂಪದ ಪರ್ಯಾಯ ವಿಕಾರ ರೂಪ ಆಗಿದೆಯೋ ಅದನ್ನು ಮರು ಸಮಯದೊಳಗ ಹಾಗೆ ಇರಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಪ್ರಭು. ನಮಗೆ ವಸ್ತು ಸ್ವರೂಪದ ಪರಿಭಾಷೆಗಳದ್ದ ಜ್ಞಾನ ಇದೆ, ಆದರೆ ವಸ್ತು ಸ್ವರೂಪದ ಜ್ಞಾನ ಆಗ್ತಾ ಇಲ್ಲ. ಏನು ಹೇಳಿತು? ಯಾವುದು ಉತ್ಪಾದವೇ ಸ್ವರೂಪದ ಪರ್ಯಾಯ ಇದೆಯೋ ಆ ಪರ್ಯಾಯ ವಿಕಾರ ರೂಪ ಆಗ್ತಾ ಇದೆ. ಯಾವುದು ಧ್ರುವ ಸದೃಶ ಜ್ಞಾನದರ್ಶನ ಚೈತನ್ಯ ತತ್ವ ಇದೆಯೋ ಅಲ್ಲಿ ವಿಕಾರ ರೂಪದ ಉತ್ಪಾದ ವ್ಯಯಗಳದ ಸ್ಪರ್ಶ ಇಲ್ಲ. ಉತ್ಪಾದ ವ್ಯಯಗಳದ ಸ್ಪರ್ಶ ಇಲ್ರಿ. ವಿಕಾರ ಎಲ್ಲಿದಾವೆ? ವಿಕಾರ ಆ ಉತ್ಪಾದ ವ್ಯಯ ಎಲ್ಲಿ ಆಗ್ತಾವೆಯೋ ಆ ಪರ್ಯಾಯದೊಳಗೆ, ಅರ್ಥಾತ್ ಆ ಪರ್ಯಾಯವೇ ಆಗಿದವ್ರಿ. ಹಾಗೆ ಆದ್ರೆ ಪರ್ಯಾಯ ಯಾವುದು ಸ್ಥಿರ ಇಲ್ಲಲ್ಲ, ಯಾವುದು ಎರಡು ಸಮಯ ಇರೋದನ್ನೇ ಇಲ್ಲ. ಯಾವುದು ಉತ್ಪಾದ ಆಗಿದೆಯೋ ಅದು ಮರು ಸಮಯದೊಳಗ ವ್ಯಯ ಆಗ್ತಿದೆ. ಆ ವ್ಯಯ ಯಾವಾಗ ಆಗ್ತಿದೆಯೋ ಆವಾಗ ಇನ್ನೊಂದಲ್ಲಿ ಉತ್ಪಾದ ಆಗ್ತಿದೆ. ಅದ ನಂತರದ ಸಮಯದೊಳಗೆ ವ್ಯಯಕ್ಕೆ ಪ್ರಾಪ್ತ ಆಗ್ತಿದೆ. ಹಾಗಾದ್ರೆ ಈ ಜ್ಞಾನ ಯಾವುದಿದೆ ಅಲ್ಲ, ನಿತ್ಯ ಜ್ಞಾನ ದರ್ಶನ ಚೈತನ್ಯ ತತ್ವ ಏನಿದೆ ಅಲ್ಲ, ಇದ ಆ ಉತ್ಪಾದ ವ್ಯಯದೊಳಗೆ ಏನು ಮಾಡಬೇಕಾಗಿದೆ? ಯಾವುದನ್ನಾದರೂ ಉತ್ಪಾದ ಮಾಡೋ ಸಾಧ್ಯ ಇದೆಯೋ ಅಥವಾ ಯಾವುದು ಉತ್ಪಾದ ರೂಪದಿಂದ ಇದೆ ಅದರದ ವ್ಯಯ ಮಾಡಬೇಕಾಗಿದೆಯೋ? ನಿರ್ಮಮತೆ ಎಲ್ಲಿದೆ ರೀ? ಎಲ್ಲಿದೆ? ಜ್ಞಾನದೊಳಗಿದೆ. ಎಂಥ ಜ್ಞಾನ? ಈ ವಿಕಾರ ಶರೀರ ಮತ್ತು ಸಂಯೋಗಗಳದ್ದ ವಾಸ್ತವಿಕ ನಿಜವಾದ ಸ್ವರೂಪ ಏನಿದೆಯೋ ಅದನ್ನು ತಿಳಿಯುವ ಜ್ಞಾನ ಏನಿದೆ ಆ ಜ್ಞಾನವೇ ಯಾವುದೇ ಪ್ರಕಾರದಿಂದ ಕರ್ಮದ ಬಂಧ ಆಗದೆ ಇರುವಲ್ಲಿ ಭದ್ರವಾದಂಥ ವಜ್ರಭೂಮಿ ಇದೆ. ಏನೂ ಮಾಡಬೇಕಾಗಿಲ್ಲ, ಬರೇ ಹೇಗಿದೆಯೋ ಹಾಗೆ ತಿಳಿಬೇಕಾಗಿದೆ. ವಿಕಾರ ಸಮಯವರ್ತಿ ಇದೆ, ದೇಹ ಪುದ್ಗಲದ ರಚನೆ ಇದೆ, ಸಂಯೋಗಗಳ ವಿಯೋಗ ರೂಪವನ್ನ ತನ್ನಲ್ಲೇ ಧಾರಣ ಮಾಡನ ಸಂಯೋಗ ರೂಪ ಆಗಿದ್ದಾವೆ. ಇಷ್ಟು ತಿಳಿದ ನಂತರ ಅವನಿಗೆ ಉದಾಸೀನತೆಯ ಸಲುವಾಗಿ ಏನು ಅಭ್ಯಾಸ ಮಾಡಬೇಕ್ರಿ? ಮಮತೆಯನ್ನು ಬಿಟ್ಟುಕೊಡುವ ಸಲುವಾಗಿ ಯಾರ ಹತ್ರ ಪ್ರತಿಜ್ಞಾ ಬದ್ಧ ಆಗಬೇಕ್ರಿ? ವಿಚಾರ ಮಾಡ್ರಿ. ಎಲ್ಲ ತನ್ನಲ್ಲೇ ಇರುವ ವೇಳೆದೊಳಗೆ ತಾನೇನೂ ಮಾಡೋದಿಲ್ಲ, ಮತ್ತು ಪರದಿಂದ ಯಾವಾಗ ಆಗುವುದ ಕಾರ್ಯ? ಅನಂತ ಕಾಲದೊಳಗ ಆಗಿಲ್ಲ. ಹೀಗೆ ಮುಂದುವರೆದರ ಅನಂತ ಕಾಲದವರೆಗೂ ಆಗುವುದಿಲ್ಲ. ನಿರ್ಮಮತೆ, ಉದಾಸೀನತೆ, ಅಪ್ರಭಾವಿತನ ಎಲ್ಲಿದೆ ಹೇಳ್ರಿ? ಜ್ಞಾನದ ಉದ್ಯಮದೊಳಗಿದೆ. ಜ್ಞಾನ ಏನು ಉದ್ಯಮ ಮಾಡೋದ? ವಿಕಾರದ ಸ್ವರೂಪ, ಶರೀರದ ಸ್ವರೂಪ, ಸಂಯೋಗದ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವ ರೂಪದಿಂದ ತನ್ನಲ್ಲೇ ತಾನು ಪರಿಣಮನ ಮಾಡೋದ್ರಿ. ಇಷ್ಟಾದ್ರೆ ಏನಾಯ್ತು? ಇಷ್ಟಾದ್ರೆ ಎಲ್ಲ ಆಯ್ತ್ರಿ. ಎಲ್ಲ ಅಂದ್ರೆ ಏನ? ಅನಂತ ಸಂಸಾರದ ಕೊನೆ ಬಂತ್ರಿ. ಸ್ವಾಧೀನ ಸುಖ ಶಾಶ್ವತವಾಗಿ ತನ್ನದಾಯ್ತ್ರಿ. ಇನ್ನು ಹೊರಗಡೆ ಏನು ಮಾಡೋದಿದೆ? ಯಾಕೆ ಮಾಡ್ತಾ ಇದ್ದೇವೆ ನಾವು? ಯಾಕೆ ಮಾಡ್ತಾ ಇದ್ದೇವೆ? ಯಾರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದಲ್ಲ, ನಾವು ಯಾಕೆ ಮಾಡ್ತಾ ಇದ್ದೇವೆ? ಇಷ್ಟೇ ಇದೆ ಅನ್ನೋದು ನಮ್ಮ ಬುದ್ಧಿ.
ಆಗಮದ ಅಭ್ಯಾಸದಿಂದ ಅಥವಾ ಆಗಮದ ಅಭ್ಯಾಸ ಇಲ್ದಿದ್ರೂ ಪ್ರಾಮಾಣಿಕ ರೂಪದಿಂದ ಬುದ್ಧಿ ಕಾರ್ಯ ಮಾಡಿದರೆ ಇಷ್ಟ ಆದ ನಂತರ ಯಾವುದೂ ಮಾಡುವುದರ ಅವಶ್ಯಕತೆ ಇಲ್ಲ, ಮಾಡೋದ ಸಾಧ್ಯನೇ ಇಲ್ಲ. ಇಷ್ಟು ತಿಳಿಯುವುದಿಲ್ರಿ ಈ ಜೀವಕ್ಕೆ. ಆದರೆ ಯಾಕೆ ತಿಳ್ಕೊಳ್ತಾ ಇಲ್ಲ? ವಿಕಾರದ ಸ್ವರೂಪ ಏನಿದೆ, ಶರೀರದ ಸ್ವರೂಪ ಏನಿದೆ, ಸಂಯೋಗದ ಸ್ವರೂಪ ಏನಿದೆ, ನಾವು ಪರಿವರ್ತನೆ ಬರೀ ಅಲ್ಲೇ ಬಯಸ್ತಾ ಇದ್ದೇವಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಸಂಯೋಗ, ಈ ಶರೀರ ಇದನ್ನು ವ್ಯವಸ್ಥಿತ ಇಡ್ಬೇಕಂದ್ರೆ ಧರ್ಮ. ವಿಕಾರ ಬಿಡ್ಬೇಕು ಮೊದಲು. ಎಲ್ಲಿ ಬಿಡೋದ? ಯಾರು ಬಿಡವ್ರ? ವಿಕಾರವನ್ನ ಯಾರು ಬಿಡವ್ರಿ? ಎಲ್ಲಿ ಬಿಡೋದ? ಅದನ್ನ ಯಾವುದು ವಿಕಾರ ರೂಪ ಆಗಿದೆ ಅಲ್ಲ, ಅದು ಸ್ವಯಮೇವ ವ್ಯಯ ರೂಪ ಆಗೋದಿದೆ ಮುಂದಿನ ಸಮಯದೊಳಗೆ. ವಿಕಾರವನ್ನ ಪರ್ಯಾಯದೊಳಗಿಂದ ತೆಗೆದು ಹಾಕುವ ಅವಶ್ಯಕತೆನೇ ಇಲ್ಲ. ಆ ಪರ್ಯಾಯವೇ ಹೊರಟು ಹೋಗ್ತಿದೆ. ಪರ್ಯಾಯವನ್ನೂ ದೂರ ಮಾಡೋದು ಅವಶ್ಯಕ ಇಲ್ಲ. ಆ ಪರ್ಯಾಯ ದೂರನೇ ಇದೆ. ಜ್ಞಾನ ದರ್ಶನದಿಂದ ವಿಕಾರ ರೂಪದ ಪರ್ಯಾಯ ದೂರ ಇದೆ, ಹತ್ತಿರ ಇದೆ, ಎರಡು ಒಂದಾಗಿದೆ ರೀ. ದೂರ ಇದೆ. ಯಾಕೆ? ಜಾತಿ ಭೇದ ಇದೆ. ಜ್ಞಾನ ದರ್ಶನ ಮತ್ತು ವಿಕಾರದೊಳಗೇನಿದೆ? ಜಾತಿ ಭೇದ. ಇನ್ನು ವಿಕಾರವನ್ನೇ ದೂರ ಮಾಡುವ ಸಲುವಾಗಿ, ಬಿಟ್ಟುಕೊಡುವ ಸಲುವಾಗಿ ಜ್ಞಾನ ದರ್ಶನ, ನಿಶ್ಚಲವಾದಂಥ ಜ್ಞಾನ ದರ್ಶನಕ್ಕೆ ಏನು ಮಾಡಬೇಕಾಗಿಲ್ಲ ಅಂದ ಮೇಲೆ ಶರೀರದಿಂದ ಸಂಯೋಗವನ್ನು ಪ್ರಾಪ್ತ ಮಾಡಿಕೊಂಡ ಅಥವಾ ಬಿಟ್ಟುಕೊಟ್ಟ. ಸಂಯೋಗವನ್ನು ಕೆಲವನ್ನು ಬಿಟ್ಟುಕೊಟ್ಟ ಸುಖಿ ಆಗೋದಿದೆ, ಕೆಲವನ್ನು ಪ್ರಾಪ್ತ ಮಾಡಿಕೊಂಡು ಸುಖಿ ಆಗೋದಿದೆ. ಹೌದು ಅಥವಾ ಇಲ್ರಿ? ನಮ್ಮ ಬುದ್ಧಿಯೊಳಗೆ ಆಗಿದೆ. ಅದರ ವಾಸ್ತವದಲ್ಲಿ ಸಂಯೋಗವನ್ನು ಬಿಟ್ಟುಕೊಡೋದನ್ನು ಅವಶ್ಯಕ ಇಲ್ಲ, ಸಂಯೋಗವನ್ನು ಪ್ರಾಪ್ತ ಮಾಡಿಕೊಳ್ಳೋದನ್ನು ಅವಶ್ಯಕ ಇಲ್ಲ. ಸಂಯೋಗಿದೆ ಅಷ್ಟೇ. ಅಷ್ಟು ತಿಳ್ಕೊಳ್ಳೋದಿದೆ. ಅದನ್ನು ತಿಳಿಯುವ ಕಾರ್ಯ ನಾವು ಎಲ್ಲಿಯವರೆಗೆ ಮಾಡುವುದಿಲ್ಲ ಅಲ್ಲಿಯವರೆಗೆ ನಿರ್ಜರ ಸ್ವಪ್ನದ ಗಂಟಿದೆ. ನಿರ್ಜನ ಸ್ವಪ್ನದ ಗಂಟಾದ ನಂತರ ಮೋಕ್ಷ ಪ್ರತ್ಯಕ್ಷ ಇದೆ, ಅದು ಸ್ವಪ್ನದೊಳಗೆ ಹೊರಟೋಯ್ತಾರೆ. ಏನಾಯ್ತು ನೋಡ್ರಿ? ಯಾವ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ. ಏನು ಶಬ್ದ ಪ್ರಯೋಗ ಇದೆ ರೀ? ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ. ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವಂಥವನ್ನಿಲ್ರಿ, ಕರ್ಮದ ಉದಯವಿರುವಂಥ ಭೋಗ ಸಾಮಗ್ರಿ. ಯಾಕೆ ಹೀಗೆ ಹೇಳಿದರೆ? ಅಭೇದ. ಅವುಗಳಲ್ಲಿ ಭೇದ ಮಾಡಲಿಕ್ಕೆ ಹೋಗ್ಬೇಡ್ನಿ. ಕರ್ಮದ ಉದಯ ಮತ್ತು ಭೋಗ ಸಾಮಗ್ರಿ ಅದರ ಕಡೆ ನೋಡುವಂಥ ನಿನ್ನ ಅಜ್ಞಾನ, ಅವೆಲ್ಲ ಒಂದೇ ಜಾತಿಯವದವಪ್ಪ. ಅದಕ್ಕೆ ಹೇಳ್ತ ಅವೆಲ್ಲದರದ್ದು ಸಂಬಂಧ ಇದೆ ಪರಸ್ಪರದೊಳಗೆ. ಯಾವುದರ್ದ? 3 ಕರ್ಮ ಹೇಳಿದ್ರಲ್ಲ, ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ, ಅಥವಾ ಭಾವಕರ್ಮ, ದ್ರವ್ಯಕರ್ಮ, ನೋಕರ್ಮ. ಇವುಗಳದ್ದು ಪರಸ್ಪರದೊಳಗೆ ಸಂಬಂಧ ಇದೆ. ಅದರ ಜೀವದ ಜೊತೆಗೆ ಅವು ಸಂಬಂಧ ಸ್ಥಾಪನೆ ಮಾಡುವಂಥ ಸಾಹಸ, ಧೈರ್ಯ ಅವು ಯಾವುದರಲ್ಲೇನೂ ಇಲ್ಲ. ಭಲೆ ಅನಂತ ಕಾಲದಿಂದ ಅನಂತ ಪಂಚಪರಾವರ್ತನಗಳ ವ್ಯತೀತ ಆಗಿ ಹೋದು, ಆದರೆ ಯಾವ ಸಮಯದ ವಿಕಾರ ಜೀವದ ಸ್ಪರ್ಶ ಮಾಡುವಂಥ ಸಾಹಸ ಮಾಡಿದೆ ಹೇಳ್ರಿ? ಎಂಥ ವಿಕಾರ ಉತ್ಪನ್ನ ಆದ್ರೂ ಕೂಡ ಅದರದ ಆಯುಷ್ಯ ಒಂದೇ ಸಮಯ. ಅದು ಜೀವನಿಗೆ ಏನೂ ಮಾಡಲಿಲ್ಲ ಮಾಡುವಂಥ ಧೈರ್ಯ ಅದರಲ್ಲೇ ಇಲ್ಲ, ಅದರ ಸ್ವಭಾವ ಇಲ್ಲರಿ ಹಾಗೆ. ಆದರೆ ಈ ಜೀವ ತನ್ನಲ್ಲೇ ತಾನ ಜ್ಞಾನದರ್ಶನ ಸ್ವಭಾವಿ ಇದ್ರೂ ಕೂಡ ಅವುಗಳ ಜೊತೆಗೆ ಸಂಬಂಧದ ಕಲ್ಪನೆ ಮಾಡಿಕೊಂಡ ಕಲ್ಪನೆ ಭ್ರಾಂತಿ ರೂಪದ ಸಂಸಾರದಲ್ಲಿದ್ದಾನೆ ವಿನಃ ರಾಗದಿಂದ, ಕರ್ಮದಿಂದ, ಸಂಯೋಗದಿಂದ ಅಥವಾ ಸ್ವರ್ಗ ನರಕಾದಿ ರೂಪದ ಸಂಯೋಗ, ಶುಭಾಶುಭ ಕರ್ಮದ ಸಂಯೋಗ ಅಥವಾ ಶುಭ ಅಶುಭ ಭಾವದ ಸಂಯೋಗ ಅವನಿಗೆ ಯಾವತ್ತೂ ಆಗಲಿಲ್ಲ. ಅವ ಭ್ರಾಂತಿಯ ಸಂಸಾರದೊಳಗದನ್ರಿ, ವಿಕಾರದ ಸಂಸಾರದೊಳಗಿಲ್ಲ.
ಗತಿಗಳ ಸಂಸಾರದೊಳಗಿಲ್ಲ, ದ್ರವ್ಯ ಕರ್ಮದ ಸಂಸಾರದೊಳಗಿಲ್ಲ. ಅವ ಎಲ್ಲಿ ಅದನು? ಭ್ರಾಂತಿಯ ಸಂಸಾರದೊಳಗದಂತೆ. ಇದೇ ಇವತ್ತಿನ ವಿಶೇಷತೆ. ಯಾವ ಸಮ್ಯಕ್ ದೃಷ್ಟಿ ಈ ಜೀವನು ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳ ಅಭಿಲಾಷೆ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ. ಅಭಿಲಾಷೆ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ. ಮಮತ್ವ ಇದೆ ಅವನಲ್ಲೇ, ಮತ್ತು ಬಿಟ್ಟಿದ್ದಾನೆ. ಹೀಗೆ ಮಾತಿದೆ ಅಂದರೆ ಮಮತ್ವ ಉತ್ಪನ್ನ ಅಥವಾ ಮಮತ್ವ ಬೆಳೆಯುವ, ಮಮತ್ವ ಉಳಿಯುವ ಯಾವ ಕಾರ್ಯ ಇದೆಯೋ ಆ ಕಾರ್ಯದಿಂದ ಅವನ ಜ್ಞಾನ ದರ್ಶನ ಅಸ್ಪೃಷ್ಟಾಗಿ ನಿಂತಿದೆ. ಅದ ಸ್ವಭಾವದಿಂದ ಅಸ್ಪೃಷ್ಟ ಇತ್ತು, ಈಗ ಕಾರ್ಯದಿಂದ ಅಸ್ಪೃಷ್ಟ ಆಗಿದೆ. ಬಿಡೋದರ ಅರ್ಥ ಇಷ್ಟೇ ಇದೆ. ಮಮತೆ ಯಾವ ಕಾರಣದಿಂದ ಇವನಲ್ಲೇ ವರ್ತಿಸ್ತಾ ಇತ್ತೋ ಆ ಕಾರಣವನ್ನು ಹಿಂದೆ ತಗೊಂಡಿದ್ದಾನ್ರಿ. ಕಾರಣ ಯಾವುದ? ಜ್ಞಾನ ದರ್ಶನ ಆ ಮಮತೆಯ ಜೊತೆಗೆ ತಾನಾಗೇನೆ ಏಕರೂಪ ಆಗುತ್ತಿತ್ತು. ಆ ಮಮತೆ ಬಂದ ಜ್ಞಾನ ದರ್ಶನವನ್ನ ಯಾವತ್ತೂ ವಿಕೃತ ಮಾಡಲಿಲ್ಲ. ಆ ಜ್ಞಾನ ದರ್ಶನವನ್ನ ಸ್ಪರ್ಶ ಮಾಡಲಿಲ್ಲ. ಮಮತೆಯ ಪರಿಣಾಮದ ಮಾತಿದೆ ಇಲ್ಲಿ, ಬಹಳ ಅದ್ಭುತ. ಯಾವ ಭೋಗ ಸಾಮಗ್ರಿ ಕರ್ಮದ ಉದಯವಿರುವಂಥ ಮಮತೆಯ ಪರಿಣಾಮ ಯಾವುದರಿಂದ ಆಗ್ತಿದೆ? ಕರ್ಮದ ಉದಯದಿಂದ. ಹೌದೇನಿಲ್ರಿ? ಜ್ಞಾನ ದರ್ಶನದಿಂದ ಆಗ್ತಿದೆ ಮಮತೆಯ ಪರಿಣಾಮ. ಪರಪದಾರ್ಥದೊಳಗೆ ನನ್ನದು ಅನ್ನುವಂಥ ಭಾವ ಜ್ಞಾನ ದರ್ಶನ ಸ್ವಭಾವದಿಂದ ಆಗ್ತಿದೆಯೋ ಅಥವಾ ಕರ್ಮದ ಉದಯದ ಕಾರಣದಿಂದ ಆಗ್ತಿದೆ? ಅದು ಕರ್ಮದ ಉದಯವೇ ಇದೆ ರೀ, ಕಾರಣದ ಮಾತಿಲ್ಲ. ಅಲ್ಲಿ ಎರಡಿಲ್ಲವೇ ಇಲ್ಲ. ಅದು ಸ್ವಯಂ ಕರ್ಮದ ಉದಯ ಇದೆ. ಯಾವುದ? ಮಮತೆಯ ಪರಿಣಾಮ. ಕರ್ಮ ಮತ್ತು ಜ್ಞಾನ ಎರಡದವೇನಿಲ್ರಿ? ಎರಡದವೆ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಕರ್ಮ ಇಲ್ಲ, ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಜ್ಞಾನ ಇಲ್ಲ. ಹಾಗಾದ್ರೆ ಮಮತೆಯ ರೂಪದ ಭಾವ ಏನಿದೆ ಅದು ಜ್ಞಾನವನ್ನು ತಿರೋಭೂತಗೊಳಿಸಿರುವಂಥ ಕರ್ಮ ಇದೆ. ಅದರದ್ದು ಉದಯ ಆಗಿದೆ. ಯಾವುದರ್ಧ? ಜಡ ಕರ್ಮದ್ದಲ್ಲ, ಮಮತೆಯ ಪರಿಣಾಮದ್ದು ಉದಯ ಆಗಿದೆ. ಯಾಕಾಯ್ತು ಅಂತಂದ್ರೆ ಜ್ಞಾನ ರೂಪದಿಂದ ಉಳಿಲಿಲ್ಲ ಅಂಥೇಳಿ ಆಯ್ತು. ಜ್ಞಾನ ಏನಾದರೂ ಮಾಡಿತೇನ? ಇಲ್ಲ. ಜ್ಞಾನ ಏನಾದರೂ ಮಾಡುವ ಸಾಧ್ಯತೆನೇ ಇಲ್ಲ. ಅದರ ಜ್ಞಾನ ಜ್ಞಾತಾರೂಪದಿಂದ ಉಳಿಲಿಲ್ಲ ಅಂಥೇಳಿ ಅಲ್ಲಿ ಕರ್ಮದ ಉದಯ ಆಯಿತು. ಅರೆ, ಕರ್ಮದ ಉದಯವನ್ನು ಜೀವ ಭೋಗಿಸ್ತಾನೆ, ಅರ್ಥಾತ್ ಮಮತೆಯ ಪರಿಣಾಮವನ್ನು ಜೀವ ಭೋಗಿಸ್ತಾನೆ. ಶುಭ ಅಶುಭ ಏನು ಹೇಳ್ತಿದ್ದೆಲ್ಲ ಎಲ್ಲ ಹೊರಗಿನ ವ್ಯವಹಾರ ಅದವ್ರೆ. ವ್ಯವಹಾರದ ಕಥನ, ಉಪಚಾರದ ಕಥನ ಎಲ್ಲ ಶುಭ ಪರಿಣಾಮ, ಶುಭ ಕರ್ಮದ ಉದಯ, ಶುಭ ಸಂಯೋಗ, ಇವೆಲ್ಲ ಬರೇ ಏನದವು? ಹೊರಗಿನ ಅನ್ಯವನ್ನು ಮುಖ್ಯ ಮಾಡಿದಂಥ ಕಥನದವು. ಮಮತೆಯ ಪರಿಣಾಮವನ್ನು ಜೀವ ಭೋಗಿಸ್ತಾನೆ. ನಿರ್ಮಮತೆಯ ಪರಿಣಾಮದ ಫಲಸ್ವರೂಪವಾಗಿ ಜೀವ ಸಂಸಾರದಿಂದ ಭಿನ್ನ ಉಳಿತಾ ಹೋಗ್ತಾನೆ, ಮೋಕ್ಷ ಮಾರ್ಗದೊಳಗೆ ಮುಂದುವರಿತಾನೆ. ಯಾವುದರಿಂದ? ಯಾವುದು ಹೇಗಿದೆಯೋ ಹಾಗೆ ತಿಳಿಯುವ ಒಂದೇ ಒಂದು ಪ್ರಯತ್ನದಿಂದ, ಉದ್ಯಮದಿಂದ. ಒಂದು ಸಲ ತಿಳಿದ ನಂತರ ಆಯ್ತೇನಿಲ್ರಿ? ವಿಕಾರ ಸಮಯವರ್ತಿ ಇದೆ, ದೇಹ ಭಿನ್ನ ದ್ರವ್ಯದ ಅವಸ್ಥಾ ವಿಶೇಷ ಇದೆ, ಸಂಯೋಗ ಜಗತ್ತಿನ ವಸ್ತು ಇದೆ. ಇಷ್ಟು ತಿಳಿದ ನಂತರ ಮತ್ತೆ ಅದನ್ನೇ ತಿಳಿತಾ ಇರ್ತಾನೇನ್ರಿ? ಇಷ್ಟು ತಿಳಿಯೋದರ ಅರ್ಥ ಅವುಗಳಿಗೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ಭಾವ ದುರ್ಬಲತೆಯ ಕಾರಣದಿಂದ ಉತ್ಪನ್ನ ಆದ್ರೂ ಕೂಡ ಆ ಭಾವದ ಜೊತೆಗೆ ಅವನ ಜ್ಞಾನ ದರ್ಶನ ಏಕರೂಪ ಆಗುವುದಿಲ್ಲ. ಜ್ಞಾನ ದರ್ಶನ ಆ ಭಾವದ ಜೊತೆಗೆ ಏಕರೂಪ ಆಗದೇ ಇರುವಂಥ ಯಾವ ಸಮಯ ಇದೆ ಅಲ್ಲಿ ನಿರಾಕುಲ ಶಾಂತಿ ಇದೆ. ಅದುವೇ ಜ್ಞಾನ ದರ್ಶನದ ಕಾರ್ಯ ಇದೆ. ನಿರಾಕುಲ ಶಾಂತಿಯ ಸಂವೇದನಕ್ಕೆ ಯಾವುದ ಕಾರಣ ಇದೆಯೋ ಅದುವೇ ಜ್ಞಾನ ದರ್ಶನದ ಕಾರ್ಯ ಇದೆ.
ಅಲ್ಲಿ ನಿರ್ಜರೆ ಇದೆ, ಅಲ್ಲಿ ನವೀನ ಕರ್ಮಗಳ ಬಂಧ ಆಗುವುದಿಲ್ಲ, ಅಲ್ಲಿ ನಿರಾಕುಲ ಶಾಂತಿ ಅತೀಂದ್ರಿಯ ಸುಖದ ಸಂವೇದನ ಇದೆ, ಅಲ್ಲಿ ಆ ಸುಖದ ಸಾಗರ ಪ್ರಗಟ ರೂಪದಿಂದ ಜ್ಞಾನದ ಎದುರಿಗೆ ಇದೆ. ಮೋಕ್ಷ ಮಾರ್ಗದ ಮೇಲೆ ನಿರಂತರ ಅಗ್ರಸರ ಇರುವಂಥ ಜೀವ ಇದನ್ನೇ ಮಾಡ್ತಾನೆ. ಯಾವುದೇ ಹೇಗಿದೆಯೋ ಹಾಗೆ ತಿಳಿದ ನಂತರ ಅವುಗಳ ಕಡೆಗೆ ಅವನ ಜ್ಞಾನ ದರ್ಶನದ ಸಾಮರ್ಥ್ಯ ನಿರರ್ಥಕವಾಗಿ ಖರ್ಚ ಆಗುವುದಿಲ್ಲ. ಅದು ಎಷ್ಟು ಸುರಕ್ಷಿತ ಉಳಿತಿದೆಯೋ, ಯಾವ ಸಮಯದ ಎಷ್ಟು ಅಂಶದಿಂದ ಅದು ನಿರರ್ಥಕತೆಯಿಂದ ತಪ್ಪಿಸಿಕೊಳ್ತಿದೆಯೋ ಅಷ್ಟು ನಿರಾಕುಲ ಆಗ್ತಿದೆ. ಆ ನಿರಾಕುಲತೆ ಬೆಳೀತಾ ಹೋದ ನಂತರ ಅತೀಂದ್ರಿಯ ಆನಂದದೊಳಗೆ ಅದ ಮುಳುಗ್ತಿದೆ. ಇದು ಧರ್ಮ ಇದೆ. ಇದರ ಸಲುವಾಗಿ ಅನೇಕ ಗ್ರಂಥಗಳ ವಾಚನದ ಅವಶ್ಯಕತೆ ಇಲ್ಲ. ಇದರ ಸಲುವಾಗಿ ಯಾವುದರದ್ದು ತ್ಯಾಗ ಗ್ರಹಣದ ಅವಶ್ಯಕತೆ ಇಲ್ಲ. ಒಳಗಡೆ ಯಾವ್ಯಾವ ರೀತಿ ಆಗ್ತಾ ಹೋಗ್ತಿದೆಯೋ ಆಯಾ ರೀತಿಯಿಂದ ಅವನಿಗೆ ಪರಭಾವಗಳದ್ದ ತ್ಯಾಗಾದಿಗಳು ಆಗ್ತಾ ಹೋಗ್ತವೆ, ಸ್ವಭಾವದ ಗ್ರಹಣ ಆಗ್ತಾ ಹೋಗ್ತಿದೆ. ಅದರ ನಿಮಿತ್ತ ಪಡೆದು ಬಾಹ್ಯದೊಳಗ ಯಾವಾಗ ವಸ್ತ್ರ ಹೋಗ್ತವೆ, ಯಾವಾಗ ಮನೆ ಬಿಡ್ತಿದೆ, ಯಾವಾಗ ಕರ್ಮ ಬಿಡ್ತವೆ, ಯಾವಾಗ ದೇಹ ಬಿಡ್ತಿದೆ. ಅವು ತನ್ನ ಯೋಗ್ಯ ಕಾಲದೊಳಗೆ ಬಿಟ್ಟು ಹೋಗುವಿದಾವೆ, ಬಿಟ್ಟು ಹೋಗ್ತವೆ, ಜ್ಞಾನಿಗನು ಅಜ್ಞಾನಿಗನು. ಆದರೆ ಅಜ್ಞಾನಿ ಆಕುಲತೆಯೊಳಗ, ಭ್ರಾಂತಿಯೊಳಗ, ಕರ್ಮಗಳ ಬಂಧನದೊಳಗ, ಪರಾಧೀನತೆಯೊಳಗ, ದುಃಖದ ಅನುಭವದೊಳಗ ಅವುಗಳನ್ನು ದಾಂಟ್ತಾ ಹೋಗ್ತಾನೆ. ಜ್ಞಾನಿ ಜೀವ ಸ್ವಾಧೀನತೆಯೊಳಗ, ನಿರಾಕುಲತೆಯೊಳಗ, ಅತೀಂದ್ರಿಯ ಆನಂದದೊಳಗ ಅವುಗಳನ್ನೆಲ್ಲ ಲಂಘಿಸ್ತಾ ಹೋಗಿ ಅವ ಮೋಕ್ಷ ನಗರವನ್ನು ತಲುಪುತ್ತಾನೆ. ಇವು ಎಲ್ಲಿ ತಲುಪೋದು ಅಲ್ಲಿ ತಲುಪುತ್ತಾನೆ. ಯಾವ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳ ಅಭಿಲಾಷೆ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ. ಆ ಸಮ್ಯಕ್ ದೃಷ್ಟಿ ಜೀವನು ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡುತ್ತಾನೆ ಎಂಬುದಾಗಿ ನಾವಂತೂ ಪ್ರತೀತಿ ಮಾಡುವುದಿಲ್ಲ, ವಿಶ್ವಾಸ ಮಾಡುವುದಿಲ್ಲ. ಪ್ರತೀತಿ ಶಬ್ದದ ಅರ್ಥ ಏನಿದೆ? ವಿಶ್ವಾಸ, ನಂಬುಗೆ. ಪ್ರತೀತಿ ಶಬ್ದದ ಅರ್ಥ ಅನುಭವಪೂರ್ವಕ ಜ್ಞಾನ. ಪ್ರತೀತಿ ಶಬ್ದದ ಅರ್ಥ ಅನುಭವಪೂರ್ವಕ ದೃಢವಾದ ಶ್ರದ್ಧೆ. ಪ್ರತೀತಿಯೊಳಗ ಅನುಭೂತಿ ಇದೆ ರೀ. ಪ್ರತೀತಿಯೊಳಗ ಬರೇ ವಚನದ ಶ್ರದ್ಧೆ ಇಲ್ಲ. ಏನು ಹೇಳಿದ್ರು ಎಂಬುದಾಗಿ ಏನ ಆ ಸಮ್ಯಕ್ ದೃಷ್ಟಿ ಜೀವನು. ಯಾವ ಸಮ್ಯಕ್ ದೃಷ್ಟಿ ಜೀವ ಸರ್ವಥಾ ಮಮತ್ವವನ್ನು ಕರ್ಮದ ಉದಯವಿರುವಂತಹ ಭೋಗ ಸಾಮಗ್ರಿಗಳಿಂದ ಬಿಟ್ಟು ಕೊಟ್ಟಿದನೋ ಆ ಸಮ್ಯಕ್ ದೃಷ್ಟಿ ಜೀವ ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡ್ತಾನೆ ಅನ್ನುವ ಮಾತ ನಾವು ಎಂದೂ ಪ್ರತೀತಿ ಮಾಡುವುದಿಲ್ಲ. ಯಾಕೆ? ಪ್ರತ್ಯಕ್ಷ ನಮಗೆ ಹಾಗೆ ಅನುಭವ ಇದೆ ಒಳಗಡೆ. ಹೇಗೆ ಅವುಗಳ ಮಮತೆ ಬಿಟ್ಟಿರುವುದರದ ಅನುಭವ ಇದೆ. ಅವುಗಳದ ಮಮತೆ ಸರ್ವಥಾ ಇಲ್ಲ ಅನ್ನೋದು ಅನುಭವ ಇದೆಯಲ್ಲ. ಅರೆ ಇದಕ್ಕೇನು ಬೇಕ್ರಿ? ಇದಕ್ಕೆ ಸರ್ವಜ್ಞರ ಸಾಕ್ಷಿ ಬೇಕೇನ್ರಿ? ಪ್ರತೀತಿ ಶಬ್ದ ಏನು ಹೇಳ್ತಾ ಇದೆ ಅದಕ್ಕೆ ಸರ್ವಜ್ಞರ ಸಾಕ್ಷಿ. ಅರೆ ಸರ್ವಜ್ಞರ ಹಾಗೆ ಹೇಳಿಲ್ಲ ಅಂಥೇಳಿ ಅನ್ಲಿಲ್ರಿ ಅವರ. ನಾವು ಈ ಪ್ರಕಾರದ ಪ್ರತೀತಿ ಎಂದೂ ಮಾಡುವುದಿಲ್ಲ ಅಂಥೇಳಿ. ಯಾಕೆ? ಅರೆ ಮಮತೆ ಏನಿದೆ ಅದುವೇ ಬಂಧದ ಕಾರಣ ಇದೆ ಅನ್ನೋದನ್ನು ನಾವು ಅನುಭವಪೂರ್ವಕ ತಿಳಿದಿದ್ದೇವೆ. ಮಮತೆ ನಮ್ಮಲ್ಲೇ ಸರ್ವಥಾ ಇಲ್ಲ ಅನ್ನೋದನ್ನು ನಾವು ಪ್ರತ್ಯಕ್ಷ ನೋಡಿದ್ದೇವೆ. ನಮ್ಮಲ್ಲೇ ಇನ್ನೊಬ್ಬರ ಮಾತು ಇಲ್ಲವೇ ಇಲ್ಲ. ಮತ್ತು ಅದಕ್ಕೆ ಇನ್ನೊಬ್ಬರದ ತಮಗಿಂತ ದೊಡ್ಡವರದ ಸಾಕ್ಷಿನೂ ಬೇಕಾಗಿಲ್ಲ. ಅದ್ಭುತ ಮಾತಿದೆ. ಆ ಸಮ್ಯಕ್ ದೃಷ್ಟಿ ಜೀವನು ಇನ್ನೊಮ್ಮೆ ಯಾವ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯವಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳ ಅಭಿಲಾಷೆ ಸರ್ವಥಾ ಮಮತ್ವವನ್ನು ಬಿಟ್ಟುಕೊಟ್ಟಿದ್ದಾನೆ. ಆ ಸಮ್ಯಕ್ ದೃಷ್ಟಿ ಜೀವನು ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡುತ್ತಾನೆ ಎಂಬುದಾಗಿ
ನಾವಂತೂ ಪ್ರತೀತಿ ಮಾಡುವುದಿಲ್ಲ. ಅವ ಪಂಚಮ ಕಾಲದವ ಇರಬಹುದು, ಅವ ಮೋಕ್ಷಕ್ಕೆ ಇದೇ ಭವದಿಂದ ಹೋಗದೇ ಇರಬಹುದು, ಆದ್ರೆ ಅವ ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡ್ತಾನೆ ಅಂಥೇಳಿ ಹೇಗೆ ನಂಬೋದು? ಇಲ್ಲನಲ್ಲ ವಸ್ತು ಸ್ವರೂಪ. ಯಾವ ಪ್ರಕಾರ ಕುಂದು ದೇವ ಹೇಳಿದ್ರಲ್ಲ ಅದೇ ಪ್ರಕಾರದ ಧ್ವನಿ ಅಮೃತ ಚಂದ್ರಾಚಾರ್ಯರಿದೆ, ಅದೇ ಪ್ರಕಾರದ ಶಬ್ದ ರಾಜಮಲ್ ಜಿ ಪಾಂಡೆ ಕುಂದ್ರೆ ಏನು ಹೇಳಿದ್ರು? ಕಿಸನೈಷೈ ಜಾನು. ಏನ? ನಿಗೋದಿ ಜೀವಗಳಲ್ಲೇ ಮತ್ತು ಸಿದ್ಧ ಜೀವರುಗಳಲ್ಲೇ ಭೇದವನ್ನ ಯಾವ ನಯದಿಂದ ತಿಳಿದೆ? ಒಂದು ಶುದ್ಧ ನಯವನ್ನು ಹೊರತುಪಡಿಸಿ ಅವರಲ್ಲಿ ಇನ್ನೊಂದು ನಯವೇ ಇಲ್ಲರಲ್ಲ. ಯಾವ ನಯದಿಂದ ಭೇದ ಇದೆ ಅಂದ್ರೆ ನಾವು ಈ ಪ್ರಾಮಾಣಿಕವಾಗಿ ಆಗಮದ ಶಬ್ದವನ್ನ ಪ್ರಾಮಾಣಿಕ ಜ್ಞಾನದಿಂದ ಅವಲೋಕನೆ ಮಾಡಿದ್ದೆ. ಆದ್ರೆ ಭೇದ ಇದೆ ಅಂದ್ರೆ ನಿಗೋದಿ ಜೀವದಲ್ಲಿ ಮತ್ತು ಶುದ್ಧ ಜೀವದಲ್ಲೇ ಭೇದ ಇದೆಯನ? ಒಂದು ಶುದ್ಧ ನಯವನ್ನೇ ದೃಷ್ಟಿಯೊಳಗೆ ಧಾರಣ ಮಾಡಿದ ನಂತರ ಅಲ್ಲಿ ಭೇದ ಇಲ್ಲವೇ ಇಲ್ಲ. ಇಲ್ಲ ಯಾವ ದೃಷ್ಟಿಯಿಂದ ಇಲ್ಲ? ಇಲ್ಲನಲ್ಲ. ಮತ್ತೆ ಯಾವ ದೃಷ್ಟಿ ಅನ್ನೋ ಮಾತು? ಇನ್ನೊಂದು ದೃಷ್ಟಿನೇ ಇಲ್ಲ, ಇನ್ನೊಂದು ನಯನ ಇಲ್ಲ, ಇನ್ನೊಂದು ವಿಕಲ್ಪನೆ ಇಲ್ಲ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವನು ಈ ಪಂಚಮ ಕಾಲದವ ಅದನ್ನಲ್ಲ, ಇವು ಹೀನ ಸಂವಹನನ ಅದನ್ನಲ್ಲ, ಈ ಕಾಲದೊಳಗೆ ಮೋಕ್ಷ ಇಲ್ಲಲ್ಲ, ಹಾಗಾದ್ರೆ ಅವನಿಗೆ ಬಂದ್ ಆಗೋದಿಲ್ಲ ಅಂತ ಹೇಳಿ ಯಾಕೆ ಹೇಳ್ತಿ? ಅರೆ, ನಾವು ಎಂದೂ ಅದನ್ನು ನಂಬುವುದಿಲ್ಲ. ಬಂಧ ಆಗುತ್ತಿದೆ, ಜ್ಞಾನಾವರಣಾದಿಗಳನ್ನು ಮಾಡ್ತಾನೆ ಅನ್ನುವುದನ್ನು ನಾವು ಎಂದೂ ಪ್ರತೀತಿ ಮಾಡೋದು ಸಾಧ್ಯ. ಮತ್ತು ಅವನು ಸ್ವರ್ಗಕ್ಕೆ ಹೋಗ್ತಾನಲ್ಲ, ಮತ್ತು ಭವಧಾರಣ ಮಾಡ್ತಾನಲ್ಲ. ಭವಧಾರಣ ಮಾಡೋದು ಅವನ ದುರ್ಬಲತೆಯಿಂದ ಇದೆಯೇ ವಿನಃ ಕರ್ಮ ಮಾಡ್ತಾನೆ ಅದರಿಂದ ಅಂಥೇಳಿ ನಾವು ನಂಬೋದಿಲ್ಲ. ಬಹಳ ಅದ್ಭುತ ಮತ್ತು ಅತ್ಯಂತ ಭಿನ್ನ ವಸ್ತುವಿನ ಸ್ವರೂಪವನ್ನ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ಭಾವಾರ್ಥವು ಈ ಪ್ರಕಾರವಿದೆ. ಯಾರು ನೋಡ್ರಿ ಭಾವಾರ್ಥ, ಇದು ರಾಜಮಲ್ ಜಿ ಪಾಂಡೆ ಅವರದ ಕರಾಮತ್ತ ಇದೆ ರೀ. ಏನ? ಯಾರು ಕರ್ಮಗಳ ಉದಯದ ಕುರಿತು ಉದಾಸೀನರಿದ್ದಾರೆ ಅವರಿಗೆ ಕರ್ಮಗಳ ಬಂಧನವಿಲ್ಲ. ಅಷ್ಟಕ್ಕೆ ನಿಲ್ಲಲಿಲ್ಲ, ಅವರು ನಿರ್ಜನ ಇದೆ ಅಂತ ಹೇಳಿದರು. ಕರ್ಮಗಳ ಉದಯದ ಕುರಿತು ಉದಾಸೀನರಿದ್ದಾರೆ. ಕರ್ಮಗಳ ಉದಯ ಅಂದ್ರೆ ವಿಕಾರಿ ಭಾವ ಆಗ್ತಾ ಇದ್ದಾವಲ್ಲ, ಅವು ನಾವು ಮಾಡ್ತಾ ಇಲ್ಲ. ಮಂದಿರದೊಳಗೆ ಹೋದ ನಂತರ ತಪ್ಪಿ ಒಂದು ಅಶುಭ ಭಾವ ಬರ್ತಿದ್ದೇವೆ. ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಅಜ್ಞಾನ ದಶೆಯೊಳಗೆ ನಮಗೆ ಸ್ಥೂಲ ಮಿಥ್ಯಾದೃಷ್ಟಿಗಳಿಗೆ ಬುದ್ಧಿಗೆ ತಿಳಿಯುವ ಹಾಗೆ ಒಂದು ಅಶುಭ ಭಾವ ಬರ್ತಿದೆ. ಅದನ್ನು ತಂದಿದ್ದೇವೇನ್ರಿ ನಾವು? ಅದು ಮಾಡೋ ಸಲುವಾಗಿ ಹೋಗಿದ್ದೇವೇನ್ರಿ? ಸ್ನಾನ ಗೀನ ಮಾಡಿ ಪ್ರಾಸುಕ ದ್ರವ್ಯವನ್ನು ತಗೊಂಡ ಅದು ಮಾಡೋ ಸಲುವಾಗಿನ ಹೋಗಿದ್ದೇವೆ? ಅಶುಭ ಭಾವ ಮಾಡೋ ಸಲುವಾಗಿ? ಇಂಥ ಭಾವ ನನಗೆ ಇಲ್ಲಿ ಯಾಕೆ ಬಂತು, ಇದು ಬರಬಾರ್ದಾಗಿತ್ತು, ನನ್ನಿಂದ ತಪ್ಪಾಯಿತು ಅಂಥೇಳಿ ಅಂದುಕೊಂಡ್ರ ಅವೆಲ್ಲ ಭಾವಗಳ ಸರಮಾಲೆ. ಅಶುಭ ಇದೇನು, ಶುಭ ಇದೇನು, ಶುದ್ಧದ ಕಡೆಗೆ ಹೋಗುವಂಥದ್ದು ಇದೆ. ಅರೆ ಸಹಜ ಅದು ಬಂದಿದೆ, ಅದು ಜ್ಞಾನದ ಜ್ಞೇಯ ಆಯಿತು. ಇದು ಸಮ್ಯಕ್ ದೃಷ್ಟಿಯ ಮಾತಿದೆ. ಅಲ್ಲಿ ಬಂದ ಆ ಭಾವದಿಂದ ಆಗ್ತಿದೆಯೋ ಅಥವಾ ಆ ಭಾವದ ಕಾರಣದಿಂದ ಮುಂದಿನ ಭಾವಗಳಿಗೆ ಯಾವ ಅಶುದ್ಧತೆ ಬರಬಹುದಾಗಿದೆ ಅದರಿಂದ ಆಗ್ತಿದೆ, ಆಗೋದನೇ ಇಲ್ಲ. ಸಮ್ಯಕ್ ದೃಷ್ಟಿಯ ಮಾತೇನಿದೆ? ಬರೀ ಅವ ನಿರ್ಮಮ ಸರ್ವಥಾ ಮಮತೆಯನ್ನು ಬಿಟ್ಟುಕೊಟ್ಟಿದ್ದಾರೆ. ಭಾವಾರ್ಥ ಏನು ಹೇಳಿದ್ರು? ಉದಾಸೀನರಿದ್ದಾರೆ. ಯಾವುದರ ಕುರಿತು? ಕರ್ಮದ ಉದಯದ ಕುರಿತು. ದೇಹದೊಳಗೆ ರೋಗ ಬರಲಿ ಅಂಥೇಳಿ ಯಾರು ಪ್ರಯತ್ನ ಮಾಡ್ತಾರೆ? ಯಾರು ಮಾಡ್ತಾರೆ? ಸಂಯೋಗದೊಳಗೆಲ್ಲ ಉಥಲ್ ಪುಥಲ್ ಆಗಲಿ ಅಂಥೇಳಿ ಯಾರು ಪ್ರಯತ್ನ? ಇಷ್ಟೆಲ್ಲ ಧನ ಇದೆ, ಒಮ್ಮೆ ಹೋಗಲಿ ನೋಡೋಣ ಅಂಥೇಳಿ ಯಾರು ಪ್ರಯತ್ನ? ಹೋಗಿಸೋ ಸಲುವಾಗಿ ಯಾರು ಮಾಡ್ತಾರೆ? ಇಷ್ಟು ದಿವಸದಿಂದ ಆರೋಗ್ಯವಂತ, ಆ ರೋಗ ಹೇಗಿರ್ತಿದೆ ನೋಡೋಣ, ಒಮ್ಮೆ ರೋಗ ತಂದುಕೊಳ್ಳೋಣ, ಯಾರು ಪ್ರಯತ್ನ ಮಾಡ್ತಾರೆ? ಯಾರು ಇಲ್ಲ. ಹಾಗಾದರೆ ಯಾವುದರೊಳಗೆ ಯಾರೇನು ಮಾಡಿದ್ದಾರೆ? ಏನೂ ಮಾಡೋ ಸಾಧ್ಯ ಇಲ್ಲ. ಇಷ್ಟು ಜ್ಞಾತಾರೂಪದಿಂದ ಯಾವ ಉಳಿದಿದನೋ ಅವನು ಉದಾಸೀನದಂದ್ರೆ. ಉದಾಸೀನ ಅಂದ್ರೆ ನಿರಾಶೆ ಅಂತಲ್ಲ, ಹಿಂದನೂ ಹೇಳಿದ್ದಿತ್ತು. ಉದಾಸೀನ ಅಂತಂದ್ರೆ ಏನ? ಅದರ ಕುರಿತು ಅವನಿಗೆ ಯಾವುದೇ ಪ್ರಕಾರದ ಕರ್ತೃತ್ವದ ಭಾವನೆ ಜಾಗೃತ ಆಗುವುದಿಲ್ಲರಿ. ದೂರ ಮಾಡಬೇಕು ಅನ್ನೋದನ್ನು ಇಲ್ಲ.
ಅಲ್ಲಿ ಶುಭ ಭಾವಗಳೇ ಬರ್ತವೆ. ಭಗವಂತರ ಕುರಿತು ಭಕ್ತಿಯ ಭಾವ ಬರ್ತಿದೆ. ಆ ಭಾವಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಹೇಗದನ್ರಿ ಉದಾಸೀನ ಅದನ್ರಿ. ಮಾನತುಂಗ ಆಚಾರ್ಯ ದೇವ ಧನಂಜಯ ಕವಿ ಆದಿದೇವರ ಸ್ತುತಿ ಮಾಡುವ ಸಮಯದೊಳಗ ಆ ಸ್ತುತಿ ರೂಪದ ಯಾವ ಶಬ್ದಗಳ ರಚಿಸಲ್ಪಡ್ತಾ ಇತ್ತು, ಆ ಶಬ್ದಗಳಿಗೆ ನಿಮಿತ್ತವಿರುವಂತಹ ಯಾವ ಶುಭ ಭಾವಗಳ ಭಗವಂತರ ಗುಣಾನುವಾದ ನಡೆದದ್ದು ಇತ್ತೋ, ಗುಣಕೀರ್ತನೆ ನಡೆದದ್ದು ಇತ್ತೋ, ಅವುಗಳ ಕುರಿತಾಗಿ ಅವರಿಗೆ ಏನಾದರೂ ಕರ್ತೃತ್ವ ಭಾವ ಇತ್ತೇನ ಹೇಳಿ ಇರೋ ಸಾಧ್ಯ ಇಲ್ಲ. ಇದ್ದರ ಅಂಥ ಕೃತಿಗಳ ರಚನೆನೂ ಆಗೋ ಸಾಧ್ಯ ಇಲ್ಲ. ಮತ್ತು ಅಂಥ ಕೃತಿಗಳ ರಚನೆ ಎಲ್ಲಿ ನೋಡ್ರಿ, ಅದಕ್ಕೆ ಹೇಳಿತು ಸರ್ವಜ್ಞ ಅಂದ ಕೂಡಲೇ ಜಾಗರೂಕತೆ ಆಗಬೇಕು, ವೀತರಾಗತೆ ಅಂದ ಕೂಡಲೇ ನಮ್ಮ ದೋಷವನ್ನು ಬಿಟ್ಟು ಕೊಡುವಂಥ ಪ್ರಯತ್ನ ನಮ್ಮಲ್ಲೇ ಉತ್ಪನ್ನ. ನಿಜವಾಗಿ ನಿರ್ಜರ ಅಧಿಕಾರ ಬಹಳ ಅದ್ಭುತ ಮಾತು ಹೇಳ್ತಿದೆ. ತಿಳ್ಕೊಳ್ಳುವಂಥ ಎದೆಗಾರಿಕೆ ಬೇಕು.